ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಅಷ್ಟು ದಿನದಿಂದ ಯೂಟ್ಯೂಬ್ ಮಾಡಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ಗೆ ಒಂದು ಮೈಕ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಅದು ಇವತ್ತು ನೆರವೇರಿದೆ ಗಾಯ್ಸ್. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಇದ್ರ ಪ್ರೈಸ್ ಕಾಸ್ಟಲ್ಲಿ ಎಷ್ಟಾಗುತ್ತೆ ಅಂತ ನಾನು ಲಾಸ್ಟ್ಗೆ ಹೇಳ್ತೀನಿ. ಸೊ ಬನ್ನಿ ಪ್ರಾಡಕ್ಟ್ ನೋಡೋಣ ಏನೇನಿರುತ್ತೆ ಅಂತ. ನೋಡಿ ಗಾಯ್ಸ್, ಚೆನ್ನಾಗಿದೆಯಾ? ಗ್ರ್ಯಾನೋರೋ ವೈರ್ಲೆಸ್ ಮೈಕ್ರೋಫೋನ್ ಅಂತ. ಇದನ್ನ ಆಲ್ಮೋಸ್ಟ್ ಯೂಟ್ಯೂಬ್ ವ್ಲಾಗಿಂಗ್ ಮಾಡೋರಿಗೆಲ್ಲ ಹೆಲ್ಪ್ ಆಗುತ್ತೆ. ಲೋ ಬಡ್ಜೆಟ್ ಇದೆ ಗಾಯ್ಸ್. ನಿಜವಾಗ್ಲೂ ನಿಮಗೆ ಲಾಸ್ಟ್ ಹೇಳ್ತೀನಿ ಪ್ರೈಸ್ ಅವಾಗ ಗೊತ್ತಾಗುತ್ತೆ ಎಷ್ಟು ಅಂತ. ಇವಾಗ ಓಪನ್ ಮಾಡೋಣ, ಏನೇನು ಐಟಮ್ ಇರುತ್ತೆ ಅಂತ ಕ್ಯೂರಿಯಸ್ ಆಗಿದೆ ನನಗೂ ಕೂಡ. ಓ ಸೂಪರ್ ಅಲ್ವಾ ಗಾಯ್ಸ್? ಓಪನ್ ಮಾಡ್ತಾ ಇದ್ದಂಗೆ ಗ್ರ್ಯಾನೋರಿ ಅವ್ರ ಬ್ರ್ಯಾಂಡ್ ಇದೆ. 2 ಮೈಕ್ ಇದೆ ಗಾಯ್ಸ್. ಅದು 2 ಸ್ಪೀಕರ್ ಥರ ವರ್ಕ್ ಆಗುತ್ತೆ. ಸೊ ನಮ್ಮ ಜಯಂತ್ ಬ್ರೋ ಅವ್ರು ಓಪನ್ ಮಾಡ್ತಾ ಇದ್ದಾರೆ. ಕಮಾನ್ ಬ್ರೋ. ಯಾರಿಗೇ ಆಗಲಿ ಹೊಸ ಪ್ರಾಡಕ್ಟ್ ಅಂದಮೇಲೆ ಸ್ವಲ್ಪ ಸೇಫ್ಟಿಯಾಗಿ ಓಪನ್ ಮಾಡಬೇಕು ಅಂತ ಗಾಯ್ಸ್. 2 ಮೈಕ್ರೋಫೋನ್ ಬರುತ್ತೆ ನೋಡಿ ಇಲ್ಲಿ. ಇದು ಮೇಲ್ಗಡೆ ಇರೋದು ನಾಯ್ಸ್ ಬಡ್ದು, ಜಸ್ಟ್ ಇದು ರಿಮೂವ್ ಮಾಡ್ಬೋದಾಗಿರುತ್ತೆ ನೋಡಿ. 2 ಇದೆ. ಅದ್ರ ಜೊತೆ ಒಂದು ರಿಸೀವರ್ ಇದೆ ಗಾಯ್ಸ್ ನೋಡಿ. ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡೋದು OTG ಮುಖಾಂತರ. ಸೊ ಇದು 2ಕ್ಕೂ ಕನೆಕ್ಟ್ ಆಗಿರುತ್ತೆ. ಜೊತೆಗೆ ಇನ್ನೊಂದು ಬಾಕ್ಸ್ ಇದೆ, ಅದರಲ್ಲಿ ಏನಿದೆ ಅಂತ ನೋಡೋಣ. ಆಲ್ಮೋಸ್ಟ್ ಅದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ ಮತ್ತು 2 ಬಡ್ಸ್ ಕೊಟ್ಟಿದ್ದಾರೆ ಗಾಯ್ಸ್. ಇದನ್ನು ರಿಮೂವ್ ಮಾಡಿಬಿಟ್ಟು ಇದು ಹಾಕೋಬೋದಾಗಿರುತ್ತೆ. ನಾನು ಆಮೇಲೆ ತೋರಿಸ್ಕೊಡ್ತೀನಿ ಇದನ್ನು ಯಾವ ಥರ ಹಾಕೊಳ್ಳೋದು ಅಂತ. ಅದ್ರ ಜೊತೆ ಏನಿದೆ ಅಂತ ನೋಡೋಣ. ಮತ್ತು ಕೆಳಗಡೆ ಮ್ಯಾನ್ಯುವಲ್ ಮತ್ತು ವಾರಂಟಿ ಇರುತ್ತೆ ಆಲ್ಮೋಸ್ಟು. ಚಾರ್ಜಿಂಗ್ ಕೇಬಲ್ ಇದೆ ಗಾಯ್ಸ್. ಇದೆಲ್ಲ ಚಾರ್ಜ್ ಹಾಕಲೇಬೇಕು. ಎಷ್ಟು ವರ್ಷ 1 ಇಯರ್ ಗ್ಯಾರಂಟಿ ವಾರಂಟಿ ಕೊಟ್ಟಿದ್ದಾನೆ. ನೋಡೋಣ 1 ಇಯರ್ ಬರುತ್ತೋ ಇಲ್ವ ಅಂತ. ನಾವು ಜಾಸ್ತಿ ಚೆನ್ನಾಗಿ ಯೂಸ್ ಮಾಡ್ದಂಗೆ ಅದು ವಾರಂಟಿ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ವಾರಂಟಿ ಕಾರ್ಡ್ ಇದೆ ಎಲ್ಲ ನೋಡಿ. 1 ಇಯರ್ ವಾರಂಟಿ ಇದೆ. ಇದ್ರದ್ದು ಸ್ಕ್ಯಾನ್ ಮಾಡಿಬಿಟ್ಟು ವಾರಂಟಿ ಇದೆ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಜೊತೆಗೆ ಮ್ಯಾನ್ಯುವಲ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇಲ್ಲೇ ಆಲ್ಮೋಸ್ಟ್ ತಿಳ್ಕೊಬೋದು ಗೈಸ್. ನಾನು ಕನ್ನಡ ಚೆಕ್ ಮಾಡಿದೆ. ತುಂಬ ಜನ ಕನ್ನಡದಲ್ಲಿ ಹಾಕಿದೆ ಇನ್ಫಾರ್ಮೇಷನ್ ಗೈಸ್. ಇದು ಮೈಕ್ ಯಾವ ಥರ ಯೂಸ್ ಮಾಡೋದು ಅಂತ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ಗೆ ಹೇಳ್ತೀನಿ ಪ್ರೈಸ್ ಎಷ್ಟಾಗಿದೆ ಅಂತ. ಸೊ ಮ್ಯಾನ್ಯುವಲ್ ಯಾವ ಥರ ಇದೆ ಅಂತ ಒಂದು ಸಲ ನೀಟಾಗಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ಅಲ್ಲೊಬ್ರು ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ಇದೇ ಮೇಯ್ನು ಗೈಸ್. ಇಲ್ಲಿ ಏನು ಹಾಕ್ಕೊಳ್ತೀವಿ ನಾವು, ಇದನ್ನು ಮಾತಾಡುವಾಗ ಕೇಳ್ತಿರ್ತಲ್ಲ ಇದು ಮೈಕ್ರೋಫೋನು. ಇಲ್ಲಿಂದ ನಾವು ಮಾತಾಡ್ತೀವಲ್ಲ ಮೈಕ್ರೋಫೋನ್ ಇರುತ್ತೆ. ಇದು ರಿಸೀವರ್ ಇರುತ್ತೆ ಮೊಬೈಲ್ ಕನೆಕ್ಟ್ ಮಾಡುವಂಥದ್ದು. ಚಾರ್ಜ್ ಇಲ್ಲದೆ ಹೋದರೆ ಚಾರ್ಜ್ ಹಾಕೋಬೇಕಾಗಿರುತ್ತೆ. ಸೊ ಇದ್ರ ಕಾಸ್ಟ್ ಎಷ್ಟು ಬೀಳ್ತು ಅಂದರೆ ಗಾಯ್ಸ್ 955 ರೂಪಾಯಿ ಬೀಳ್ತು. ನನಗೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ವರ್ತಿ ಅನಿಸುತ್ತಾ ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇರ್ತೀನಲ್ಲ ಆವಾಗ ಗೊತ್ತಾಗುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಡಿಸ್ಟೆನ್ಸ್ಗೆ ಆಗುತ್ತೆ ಅಂತ. ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಜಯಂತ್ ಬ್ರೋ? KR ಮಾರ್ಕೆಟು ಅಥವಾ ಜನ ಇರ್ತಾರಲ್ಲ ಅಂಥ ಜಾಗದಲ್ಲಿ ಒಂದ್ಸಲ ಟೆಸ್ಟ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ. ಇಲ್ಲೂ 1-2 ಟೆಸ್ಟ್ ಮಾಡಿರೋದು ವೀಡಿಯೋ ಇದೆ, ಅದು ಹಾಕ್ತೀನಿ, ಆವಾಗ ಗೊತ್ತಾಗುತ್ತೆ ಯಾವ ಥರ ಇದು ಮಾಡಬೇಕು ಅಂತ. ಸೊ ಇದು ಕನೆಕ್ಟ್ ಮಾಡೋದು ಇದ್ರದ್ದೆಲ್ಲ ವೀಡಿಯೋ ನಿಮಗೆ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಗಾಯ್ಸ್. ಪ್ರಾಡಕ್ಟ್ ತೊಗೊಂಡಾದ್ಮೇಲೆ ಇಲ್ಲಿ ಇದೆಯಲ್ಲ, ಇದು ವಾರಂಟಿದು ಇದು ಮಾಡಬೇಕಾಗಿರುತ್ತೆ. ಸ್ಕ್ಯಾನ್ ಮಾಡಿ QR 1 ಇಯರ್ ವಾರಂಟಿ ಇದೆಯಲ್ಲ, ಇದು ಗೂಗಲ್ಗೆ ತಗೋಗುತ್ತೆ. ಸೊ ಗೂಗಲಲ್ಲಿ ಅದು ನಿಮ್ಮದು ವಾರಂಟಿ ಆರ್ಡರ್ದು ಡೆಲಿವರಿ ಮಾಡಬೇಕಾದ್ರೆ ಅಲ್ಲೇ ಕೊಟ್ಟಿರ್ತಾನೆ ಆರ್ಡರ್ದು ನಂಬರು. ಅದನ್ನು ಎಂಟ್ರಿ ಮಾಡಿದ್ರೆ ಸೊ ಸಕ್ಸಸ್ಫುಲ್ ಅಂತ ಬರುತ್ತೆ. ನಾನು ನಿಮಗೆ ಇದ್ರದ್ದು ಇಮೇಜ್ ಹಾಕಿದ್ದೆ ನೋಡ್ಬೋದು. ಸೊ ಬನ್ನಿ ಚಾರ್ಜ್ ಆದಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ. ಆಫ್ ಆಗುತ್ತೆ ನೋಡಿ. ಆಫ್ ಆಯ್ತಾ? ಇಲ್ಲಿ ಆಫ್ ಆಯಿತು ಅಂದರೆ ಬ್ಲಿಂಕ್ ಆಗುತ್ತೆ. ಆಫ್ ಮಾಡಿದ್ರಾ? ಗಾಯ್ಸ್ ಇವಾಗ ಈ ಮೈಕ್ ಆನ್ ಆಗಿದೆ. ಇದರಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ ಆ ಥರ ಚೆಕ್ ಮಾಡೋದಕ್ಕೋಸ್ಕರ. ಜನರು ಊಟ ಮಾಡಿದ್ರಾ? ಊಟ ಇನ್ನೂ ಇಲ್ಲ, ಪ್ರಸಾದ್ ಮಾಡಬೇಕು. ಮತ್ತು ಎಲ್ಲಿಂದ ಬಂದಿರೋದು ತಾವು? ನಾನು ನಮ್ಮ ಮದ್ದೂರು, ಮಂಡ್ಯ. ಸೊ ಇದೆಲ್ಲ ಗಾಯ್ಸ್ ಹತ್ತಿರದಿಂದ ಮಾತಾಡಿದ್ರೆ ಈ ಥರ ಇರುತ್ತೆ. ಒಂದೇ ಮೈಕ್ ಇಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತಾ? ಒಂದೇ ಮೈಕ್ ಅಂದ್ರೆ ನಾನು ಇನ್ನೂ ಸ್ವಲ್ಪ ದೂರ ಹೋದರೆ ಅಷ್ಟೊಂದು ಕೇಳಿಸಲ್ಲ ಅನ್ಕೋತೀನಿ. ಈಗ ಗಾಯ್ಸ್ ಮೊಬೈಲಿಂದ ತುಂಬ ದೂರ ಇದ್ವಿ, ನೀವು ಮಾತಾಡಿ ಅಲ್ಲಿ ಮೊಬೈಲ್ಗೆ ಹತ್ರ ಇಲ್ಲ, ಇಲ್ಲಿ ಕೇಳಿಸೋದಿಲ್ಲ. ಆಲ್ಮೋಸ್ಟ್ ಇಷ್ಟು ದೂರ ಇದ್ರೂ ಮೈಕ್ ರಿಸೀವ್ ಮಾಡುತ್ತಾ ಅಂತ. ಯಾವುದು ಅಲ್ಲಿ ಚೆಕ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಈಗ ಸೊ ಚೆಕಿಂಗ್ ಎಲ್ಲ ಇದು ಇರೋದು ಗೈಸ್. ಮತ್ತೆ ಆ ಮೈಕ್ನ ಆನ್ ಮಾಡ್ಕೊಳ್ತೀವಿ. ಇನ್ನೊಂದು ಮೈಕು ಲೈಕ್ ಇಂಟರ್ವ್ಯೂ ಮಾಡ್ತಾರಲ್ಲ ಆ ಥರ ಇರುತ್ತಲ್ಲ, ಆ ಥರ ಟ್ರೈ ಮಾಡೋಣ ಅಂತ. ಸೊ ಅಷ್ಟೇ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಅದು ಲೈಟ್ ಆನ್ ಆಗುತ್ತೆ. ಸೊ ಈಗ ಅವ್ರು ಅಲ್ಲಿ ಹಿಡ್ಕೊಂಡು ಮಾತಾಡ್ತಾರೆ, ನಾನು ಇಲ್ಲಿ ಹಿಡ್ಕೊಂಡು ಮಾತಾಡ್ತೀನಿ ಯಾವ ಥರ ಇರುತ್ತೆ ಅಂತ. ನಿಮ್ಮದು ವಿದ್ಯಾರ್ಥಿ ವೇತನ ಬಂತ? ಯಾವುದದು? ಇವತ್ತಿದ್ದು ಅಪ್ಡೇಟ್ ಗಾಯ್ಸ್. ನಿಮ್ಗೊಂದು ವಿಡಿಯೋ ಹಾಕಿದ್ನಲ್ಲ, ಇವರೇ ಅಪ್ಡೇಟ್ ಹೇಳಿದ್ದು ಅದನ್ನು. ಇವಾಗ ಹೆಂಗಿದೆ ಅಪ್ಡೇಟ್ ಈ ಸರಿ? ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕೆ ಹೇಳಿದ್ದಾರೆ, ಬಟ್ ಏನು ಮಾಡೋದು, ಅಮೌಂಟ್ ಅಂತೂ ಬರ್ತಿಲ್ಲ. ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಲೇಬೇಕಾಗಿರುತ್ತೆ. ಮಂತ್ಲಿನೂ ಓಪನ್ ಆಗ್ತಿದೆ, ಬಟ್ ಅವ್ರ ಕ್ವಾರ್ಟರ್ಲಿ ಅಂತ. ಕ್ವಾರ್ಟರ್ಲಿ ಅಂದರೆ ಫೆಬ್ರವರಿ 3 ತಿಂಗಳಿಗೆ ಒಂದ್ಸರಿ, 3 ಮಂತ್ಸ್ ಒಂದ್ಸರಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಗೈಸ್. ಇವಾಗ 3 ಮಂತ್ಸ್ ಆಗಿದೆ ಅನ್ಕೋತೀನಿ. ಫೆಬ್ರವರಿಗೆ ಅವರೇ ಮೆಸೇಜ್ ಕಳಿಸಿದ್ರು ವಾಟ್ಸಪ್ ಅಲ್ಲಿ. ಸೊ ಇದು ಚೆಕಿಂಗ್ ಅಷ್ಟೇ. ನಾರ್ಮಲ್ ಆಗಿ ನಾನು ಒಟ್ಟಿಗೆ ಮಾತಾಡಿ, ಜ್ವರ ಮಾತಾಡಿದ್ರೆ ನಾರ್ಮಲ್ ವಾಲ್ಯೂಮ್ ಜಾಸ್ತಿ ಆಗಿ ಅಲ್ಲಿ ಕೇಳಿಸುತ್ತೆ. ಮೆತ್ತ ಮಾತಾಡಬೇಕು. ನಾರ್ಮಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೀವಿ, ನೋಡೋಣ ಹೆಂಗೆ ರೆಕಾರ್ಡ್ ಆಗಿರುತ್ತೆ ಅಂತ ಅಲ್ವಾ. ಯಾಕಂದ್ರೆ ಮೈಕ್ ಅವ್ರ ಹತ್ರ ಇದೆ, ಮೊಬೈಲ್ ದೂರದಲ್ಲಿದೆ. ಸೊ ನಾನು ಮಾತಾಡೋದು ಕೇಳಿಸಿರುತ್ತೆ ಅಂತ ಶರ್ಟ್ ಹಾಕೊಳ್ಳಿ. ಇಂಟರ್ವ್ಯೂ ಮಾಡ್ತೀನಿ ನಾನು ನಿಮಗೆ. ಇಂಟರ್ವ್ಯೂ ಆಲ್ರೆಡಿ ಮಾಡ್ತಿದ್ದೀರಲ್ಲ ಗೈಸ್. ಮತ್ತೆ ಬೆಂಗಳೂರ್ದು ಚೋರ್ ಬಜಾರ್ ಬಗ್ಗೆ ಹೇಳಿ. ತುಂಬಾ ಸರಿ ವಿಸಿಟ್ ಮಾಡಿದ್ದಾರೆ. ನಾನು ಸುಮಾರು ಸರಿ ವಿಸಿಟ್ ಮಾಡಿದ್ದೀನಿ, ಬಟ್ ರೀಸೆಂಟ್ ಆಗಿ ಹೋಗಿಲ್ಲ. ಚೆನ್ನಾಗಿದೆ. ಚೋರ್ ಬಜಾರ್ಗೆ ಹೋದ್ರೆ ಇವ್ರ ಜೊತೆ ಹೋಗ್ಬೇಕು ಗೈಸ್. ಚೆನ್ನಾಗಿ ಪಿಕ್ ಮಾಡ್ತಾರೆ ಅಲ್ಲಿ ಹೊಸ ಪ್ರಾಡಕ್ಟ್ಗಳನ್ನ. ನೆಕ್ಸ್ಟ್ ಟೈಮ್ ಹೋದ್ರೆ ಇವ್ರ ಜೊತೆ ಒಂದು ವಿಡಿಯೋ ಮಾಡೋಕ್ಕೆ ಸಿಗುತ್ತೆ. ನಮ್ಮ ವಿಜಿ ಬ್ರೋ ಇಲ್ಲ,
ಸೊ ಇದೆಲ್ಲ ಮೈಕ್ ಟೆಸ್ಟ್ಗೋಸ್ಕರ ಮಾಡ್ತಾ ಇದ್ದೆ ಗಾಯ್ಸ್. ಬನ್ನಿ ಇದನ್ನು ನಿಮ್ಗೆ ಹಾಕಿರ್ತೀನಲ್ಲ, ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಗಾಯ್ಸ್, ಇದು ಆಗಿತ್ತು ವಿಡಿಯೋದು ಅನ್ಬಾಕ್ಸ್ ಆಗಿತ್ತು. ಅದ್ರ ಜೊತೆಗೆ ಇದನ್ನು ಯಾವ ಥರ ಯೂಸ್ ಮಾಡೋದು, ಅದು ಹೆಂಗೆ ವರ್ಕ್ ಆಗ್ತಾ ಇದೆ ಅನ್ನೋದಾಯಿತು. ನೆಕ್ಸ್ಟ್ ಇದನ್ನು ಹೆಂಗೆ ಮೊಬೈಲ್ ಕನೆಕ್ಟ್ ಮಾಡೋದು ಅಂತ. ಅದು ರಿಸೀವರ್ ಇದೆ, ಮತ್ತು ಇದು ಫೋನ್ ಯಾವ ಥರ ಕನೆಕ್ಟ್ ಮಾಡೋದು, ಓಪನ್ ಮೈಕ್ ಹಾಕೋದು ಮಾತ್ರ ಬರುತ್ತೆ, ನಾರ್ಮಲ್ ಕ್ಯಾಮ್ರಾಗೆ ಯಾಕೋ ವರ್ಕ್ ಆಗಲ್ಲ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋಬೇಡಿ.